ಕಾಗೊಂಡರು ಶ್ರೀ ವೀರೇಂದ್ರ ಹೆಗಡೆ ಅವರು ನೂರಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮೊದಲನೇದು ಮಹಿಳಾ ಸಬಲೀಕರಣ. ಗ್ರಾಮೀಣ ಭಾಗದ ಮಹಿಳೆಯರ ಆರ್ಥಿಕ ಶಕ್ತಿ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಮಾಡಿದ ಯೋಜನೆ. ಮಹಿಳೆಯರೇ ಉಳಿತಾಯ ಮಾಡಿ ಅವರಿಗೆ ಸಾಲ ಸಿಗುವಂತಾಗಬೇಕು. ಆ ಹಣದಿಂದ ಅವರ ಕುಟುಂಬ ನಡೆಯುವಂತಾಗಬೇಕು. ಅದು ಇದರ ಉದ್ದೇಶ. ಎರಡನೇದು ತರಬೇತಿ ಕೇಂದ್ರ. ಸಂಸ್ಥೆಗಳು. ಈ ಸಂಸ್ಥೆಗಳು ಗ್ರಾಮೀಣ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ತರಬೇತಿಯನ್ನು ನೀಡುತ್ತದೆ. ಬ್ಯೂಟಿಷಿಯನ್ ಕೋರ್ಸ್, ಟೈಲರಿಂಗ್ ಕೋರ್ಸ್, ಕಂಪ್ಯೂಟರ್ ಹಾಗೆ ಮತ್ತು ಇತರ ಕೌಶಲ್ಯ ತರಬೇತಿಗಳು ಲಭ್ಯವಿದೆ. ಕಂಪ್ಯೂಟರ್ ಕೋರ್ಸ್ ಇದು ಯುವಕ ಯುವತಿಯರಿಗೆ ಉದ್ಯೋಗ ದೊರಕಿಸಿಕೊಳ್ಳಲು ತುಂಬಾ ಸಹಾಯಕವಾಗಿದೆ. ಮೂರನೆಯದು ಟೈಲರಿಂಗ್ ಮತ್ತು ಕೌಶಲ್ಯ ಅಭಿವೃದ್ಧಿ. ಮಹಿಳೆಯರಿಗೆ ವಿವಿಧ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುತ್ತದೆ. ಇದರಿಂದ ಅವರಿಗೆ ಆದಾಯ ಗಳಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಟೈಲರಿಂಗ್ ಕೋರ್ಸ್ ಇದು ಕೂಡ ಯುವಕ ಯುವತಿಯರಿಗೆ ತುಂಬಾ ಸಹಾಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ಬ್ಯೂಟಿ ಪಾರ್ಲರ್ ತರಬೇತಿ ಇದು ಯುವ ಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಿದೆ. ಧನ್ಯವಾದ. ಶುದ್ಧ ಗಂಗಾ ಯೋಜನೆಯ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ. ಈ ಯೋಜನೆಯು ಎಲ್ಲ ಕಡೆ ನೀರಿನ ಕೊರತೆ ನಿವಾರಿಸಿದೆ. ಚಿಕಿತ್ಸೆ ಮತ್ತು ಯೋಗ, ನೈತಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸಲಾಗಿದೆ. ನೂರಾರು ಶಿಕ್ಷಕರಿಗೆ ತರಬೇತಿ ನೀಡಿ ಅವರು ಶಾಲಾ ಮಕ್ಕಳಿಗೆ ಯೋಗವನ್ನು ಕಲಿಸುತ್ತಾರೆ. श्री मंजुनाथ ಅನ್ನಪೂರ್ಣೆ ಸದಾಪೂರ್ಣೆ ಭಗವಾನ್ ಶ್ರೀ ಬಾಹುಬಲಿಯ ಪ್ರತಿಷ್ಠಾಪನಾ ನಂತರ ಧರ್ಮಸ್ಥಳದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರದ್ದು ಕೈಗೊಂಡ ಕಾರ್ಯಗಳಲ್ಲಿ ಮುಖ್ಯವಾದದ್ದು ಅನ್ನಪೂರ್ಣ ತತ್ವದ ಅಭಿವೃದ್ಧಿ. ಶ್ರೀ ಕ್ಷೇತ್ರದ ಅನ್ನದಾಸೋಹದಲ್ಲಿ ఉన్న ಭಕ್ತರು ತೃಪ್ತರಾದರೆ ಭಗವಂತ ಸಂತೃಪ್ತನಾಗುತ್ತೆ ಅನ್ನುವ ಧ್ಯೇಯ ಧರ್ಮಾಧಿಕಾರಿ ಸ್ವಾಮಿಗಳಾದ ಪೂಜ್ಯ ಹೆಗಡೆ. ಅನ್ನಕ್ಕೆ ಕೊರತೆಯಾಗದಂತೆ ಲಬ್ಧ ಸಮಯದ ಆಹಾರ ತಯಾರಿಸಿ ಬಡಿಸಿ ಆಧುನಿಕ ವ್ಯವಸ್ಥೆ ಇಂದು ಅನ್ನಪೂರ್ಣೆಯಲ್ಲಿ ಇದೆ. ಈ ಅಚ್ಚುಕಟ್ಟಾದ ವ್ಯವಸ್ಥೆಯ ಹಿಂದೆ ಪೂಜ್ಯರ ಸಹೋದರ ಡಿ ಹರೀಶೇಂದ್ರ ಕುಮಾರ್ ಕಾಳಜಿ ಹಾಗೂ ಶ್ರಮ ಎದ್ದು ಕಾಣುತ್ತದೆ. ಸ್ಟೀಲ್ ಕುಕಿಂಗ್ ಅಡುಗೆಗೆ ವಿಶೇಷವಾಗಿ ನೇಮಿಸಿದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳ ಬಳಕೆ ಮಾಡಿ ಅತ್ಯಂತ ಶುದ್ಧ ಆರೋಗ್ಯಪೂರ್ಣ ಆಹಾರವನ್ನು ಅನ್ನಪೂರ್ಣೆಯಲ್ಲಿ ತಯಾರಿಸಲಾಗುತ್ತದೆ.